ಭಗವತಿಯ ಧ್ಯಾನ ಮಾಡುವ ಋಷಿ ತಪಸ್ವಿಗಳು ಸಾಧು ಸಂತರು ಭಗವತಿಯ ಚೇತನ ಏನಿದೆ, ದೇವಿಯ ಚೇತನ ಏನಿದೆ, ಅದನ್ನು ತಮ್ಮ ಒಳಗೆ ಅಂತರ್ಮನಸ್ಸಿನ ತನಕ ತಗೊಂಡು ಹೋಗಿದ್ದಾರೆ. ಆ ಚೇತನನ ಒಳಗಡೆ ತಗೊಂಡು ಹೋದಾಗ ಅವರ ಆತ್ಮದಲ್ಲಿ ಏನು ಬೆಳಕು ಮೂಡಿದೆ, ಧ್ಯಾನ ಪ್ರಕಟ ಆಗಿದೆ, ಅದರಿಂದ ಈ ದೇವಿಯ ನಾಮ ಏನಿದೆ ಅದು ಬೆಳಕಿಗೆ ಬಂತು. ದೇವಿಯ ಈ ನಾಮ ರಹಸ್ಯ ಏನಿದೆ ಅದು ಆಧ್ಯಾತ್ಮಿಕ ಜ್ಞಾನ. ಸಾಧಕ ಆ ಪರಮತತ್ವನ, ಆ ದೇವಿ ಎನರ್ಜಿ ಜೊತೆ ಕನೆಕ್ಟ್ ಆಗಲಿಕ್ಕೆ ಬಯಸಿದರೆ, ಅದನ್ನು ಅನುಭೂತಿ ಮಾಡಬೇಕು ಅಂದ್ಕೊಂಡ್ರೆ, ಸಾಧನೆಗಿಳಿದರೆ ಆ ರಹಸ್ಯ ಏನಿದೆ ಅವನ ಒಳಗೆ ಪ್ರಕಟ ಆಗ್ತದೆ. ನಾವು ಸಾಧನೆ ಯಾಕೆ ಮಾಡ್ತೀವಿ? ಶಕ್ತಿ ಸಾಧನೆಗೆ ಯಾಕೆ ಹೋಗ್ತೀವಿ? ಸಾಧನೆಯ ಅರ್ಥ ಏನು ಅದೇ ನಮ್ಗೆ ಗೊತ್ತಿಲ್ಲ. ಸಾಧನೆ ಯಾಕೆ ಮಾಡಬೇಕು, ಏನು ಸಿಗ್ತದೆ, ಏನು ಲಾಭ? ಸಾಧನೆ, ಸಾಧಕ, ಸಾಧ್ಯ. ಯಾರಿಗೋ ದೇವಿ ಜೊತೆ ಪ್ರೇಮ ಇದೆ, ಯಾರಿಗೋ ಮಹಾವಿದ್ಯೆ ಬೇಕು, ಯಾರಿಗೋ ಭೂತ ಪ್ರೇತ ಜೊತೆ ಪ್ರೇಮ ಇದೆ, ಯಾರಿಗೋ ಕಿನ್ನರ ಜೊತೆ ಪ್ರೇಮ ಇದೆ, ಯಾರಿಗೋ ಗಂಧರ್ವ ಜೊತೆ ಪ್ರೇಮ ಇದೆ, ಯಾರಿಗೋ ಯಕ್ಷ ಜೊತೆ ಪ್ರೇಮ ಇದೆ. ಯಾರೋ ದೇವಿಯ ಸೌಮ್ಯ ಸ್ವರೂಪನ ಆರಾಧಿಸ್ತಾರೆ, ಯಾರೋ ದೇವಿಯ ಕ್ರೋಧ ಸ್ವರೂಪನ ಆರಾಧಿಸ್ತಾರೆ, ಯಾರೋ ದೇವಿಯ ತೇಜಸ್ಸನ್ನು ಆರಾಧಿಸ್ತಾರೆ. ಸ್ವರೂಪ ಬೇರೆ ಬೇರೆ. ನಾವು ಮಹಾಕಾಳಿ ಸಿದ್ಧ ಮಾಡಬೇಕು, ನಾವು ತ್ರಿಪುರ ಸುಂದರಿನ ಒಲೈಸ್ಕೊಳ್ಬೇಕು, ನಾವು ಭುವನೇಶ್ವರಿ ದೇವಿಯ ಆರಾಧನೆ ಮಾಡಬೇಕು, ನಾವು ಬಗಲಾಮುಖಿ ಸಾಧನೆ ಮಾಡಬೇಕು, ಮಾತಂಗಿ ಸಾಧನೆ ಮಾಡಬೇಕು, ಧೂಮಾವತಿ ಸಾಧನೆ ಮಾಡಬೇಕು, ಚಿನ್ನಮಸ್ತಿ ಸಾಧನೆ ಮಾಡಬೇಕು, ಕಮಲಾ ಸಾಧನೆ ಮಾಡಬೇಕು. ಅಂದರೆ 10 ಮಹಾವಿದ್ಯೆ ಏನಿದೆ ಎಲ್ಲ ಸಾಧನೆ ಮಾಡಬೇಕು. ಆದರೆ ನಾವು ಮೊದಲ ಹೆಜ್ಜೆಯಲ್ಲೇ ಫೇಲ್ ಆದರೆ ಆ ಸಾಧನೆ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ? ನಾವು ಫೌಂಡೇಶನ್ನೇ ಸರಿಯಾಗಿ ಹಾಕದೆ, ಗಟ್ಟಿಯಾಗಿ ಹಾಕದೆ, ಭದ್ರವಾಗಿ ಹಾಕದೆ ಬಿಲ್ಡಿಂಗ್ ದೊಡ್ಡದಾಗಿ ಕಟ್ಟಿಬಿಟ್ರೆ ಬರೋ ಒಂದು ಭೂಕಂಪಕ್ಕೆ ಆ ಬಿಲ್ಡಿಂಗು ಮುರಿದೋಗ್ಬಿಡ್ತದೆ. ಈ ಸಾಧನೆಯ ಹಾದಿಯಲ್ಲಿ ನಾವು ತಳಪಾಯ ಭದ್ರವಾಗಿ ಹಾಕ್ಕೊಂಡಿಲ್ಲ ಅಂದರೆ ಶಕ್ತಿಯ ಸ್ತರ ಏನಿದೆ ಅದನ್ನು ಸಾಧಿಸಲಿಕ್ಕೆ ನಮಗಾಗಲ್ಲ. ರಾಮನ ಒಂದು ಮಾತು ನೆನ್ಪಿಡಿ, ಒಂದೇ ಗುರಿ, ಒಂದೇ ಬಾಣ, ಏಕಪತ್ನಿ, ಒಂದೇ ಸತ್ಯ. ಒಂದೇ ಒಂದು ಸತ್ಯ ಇದೆ. ಆ ಸತ್ಯದ ತನಕ ತಲುಪಲಿಕ್ಕೆ ನೀವು ಶ್ರೀ ವಿದ್ಯೆಯಿಂದ ಹೋಗಿ, ಬಗಲಾಮುಖಿಯಿಂದ ಹೋಗಿ, ಮೃತ್ಯುಂಜಯದಿಂದ ಹೋಗಿ, ಹೇಗಾದರೂ ಹೋಗಿ, ಹೋಗೋದು ಒಂದೇ ಕಡೆ. ನಿಮ್ಮ ಗುರಿ ಏನು? ನೀವು ಯಾವ ಕಲೆಯಲ್ಲಿ ನಿಪುಣರಾಗಬೇಕು? ನಿಮ್ಮ ಸಾಧ್ಯ ಏನು? ನೀವೇನು ಸಾಧನೆ ಮಾಡಬೇಕಂತ ಹೊರಟಿದ್ದೀರಾ? ನಿಮ್ಮ ಸಾಧ್ಯ ಎಷ್ಟು ದೃಢ ಆಗಿದೆ? ಎಲ್ಲಿವರೆಗೆ ನೀವು ಸಾಧ್ಯದ ಬಗ್ಗೆ ದೃಢ ಇಲ್ವೋ ಅಲ್ಲಿ ತನಕ ನಿಮ್ಮ ಸಾಧನ ಕೆಲಸಕ್ಕೆ ಬರಲ್ಲ. ನಿಮ್ಮ ಸಾಧನ ಏನು? ನಿಮ್ಮ ದೇಹ, ಮನಸ್ಸು, ಆತ್ಮ, ಯಂತ್ರ, ಆಸನ, ಮಾಲೆ, ಇವೆಲ್ಲ ಸಾಧನ. ಈ ಸಾಧನದ ಉಪಯೋಗ ಮಾಡೋದು ಯಾರು? ಸಾಧಕ ಯಾರು? ನೀವೇ ಸ್ವಯಂ. ನಿಮ್ಮೊಳಗೆ 4 ಜನ ಇದ್ದಾರೆ, ಮನಸ್ಸು, ಬುದ್ಧಿ, ಆತ್ಮ, 4ನೇದು ಸ್ವಯಂ ನೀವೇ ಸಾಕ್ಷಿ. ಮನಸ್ಸೇನು ಮಾಡುತ್ತೆ? ಸಂಕಲ್ಪ ವಿಕಲ್ಪನ ಹುಟ್ಟಾಕುತ್ತೆ. ಬುದ್ಧಿ ಅದರ ಅನಾಲಿಸಿಸ್ ಮಾಡ್ತದೆ, ಆತ್ಮ ಅದಕ್ಕೆ ಶಕ್ತಿ ಕೊಡ್ತದೆ, ಮತ್ತು ಈ ಸಾಕ್ಷಿ ಏನಿದೆ ಸ್ವಯಂ ನೀವು ಅದನ್ನು ನೋಡ್ತೀರ. ನೀವು ನೋಡುವವರು, ನೀವು ವಿಚಾರ ಮಾಡುವವರು, ಅರ್ಥ ಮಾಡ್ಕೊಳ್ಳುವವರು, ನೀವು ದ್ರಷ್ಟ. ನೀವು ಎಲ್ಲವನ್ನೂ ಅನುಭವಿಸ್ಬೋದು. ನಿಮ್ಮ ಮನಸ್ಸಲ್ಲಿ ಎಷ್ಟು ವಿಚಾರ ಬರ್ತದೆ, ಏನು ನಡೀತಾ ಇದೆ. ನೀವು ಯಾವತ್ತಾದರೂ ನಿಮ್ಮ ವಿಚಾರನ ಗಮನಿಸಿದ್ದೀರಾ? ಯಾವ ವಿಚಾರ ಸರಿ, ಯಾವ ವಿಚಾರ ತಪ್ಪು, ಏನೇನು ನಡೀತಾ ಇದೆ, ವಿಚಾರ ಎಲ್ಲಿಂದ ಬರ್ತಾ ಇದೆ, ಎಲ್ಲಿ ಹೋಗ್ತಾ ಇದೆ, ಯಾವತ್ತಾದರೂ ಗಮನಿಸಿದ್ದೀರಾ? ಇದ್ರ ಬಗ್ಗೆ ನಾನು ಝೆನ್ ಯೋಗ ಅನ್ನೋ ವಿಡಿಯೋದಲ್ಲಿ ಡೀಪಾಗಿ ಹೇಳಿದ್ದೀನಿ. ಅರ್ಥ ಮಾಡ್ಕೊಳ್ಳಿಕ್ಕಾದರೆ ಅರ್ಥ ಮಾಡ್ಕೊಳ್ಳಿ, ಒಂದು ಸಲ ಆ ವಿಡಿಯೋ ನೋಡಿ. ಅಂದರೆ ತುಂಬ ಬೇಸಿಕ್ ಲೆವೆಲಲ್ಲಿ ಹೇಳಿದ್ದೀನಿ, ಅರ್ಥ ಆಗೋ ರೀತಿ ಹೇಳಿದ್ದೀನಿ. ಮನಸ್ಸು ಕಲ್ಪನೆಯಿಂದ ತುಂಬಿದೆ. ಮನಸ್ಸು ಅಗ್ರೆಸಿವ್ ಆದಾಗ ಬುದ್ಧಿ ಭ್ರಷ್ಟ ಆಗ್ತದೆ. ಬುದ್ಧಿಯಿಂದ ಮನಸ್ಸನ್ನು ಕಂಟ್ರೋಲ್ ಮಾಡ್ಬೋದು. ಯಾವಾಗ ಒಂದು ಸಮಸ್ಯೆ ಬುದ್ಧಿಯಿಂದ ಸಾಲ್ವ್ ಆಗಲ್ವೋ, ಪರಿಹಾರ ಆಗಲ್ವೋ, ಆವಾಗ ನೀವು ಆತ್ಮದ ಹತ್ತಿರ ಹೋಗ್ತೀರಾ. ಅಲ್ಲೂ ಉತ್ತರ ಸಿಕ್ಕಿಲ್ಲ ಅಂದರೆ ನೀವು ಸಾಕ್ಷಿ ಹತ್ತಿರ ಹೋಗ್ತೀರಾ. ಸಾಕ್ಷಿಯ ಉಚ್ಚರೂಪ ದ್ರಷ್ಟ ಎಲ್ಲ ನಿಮ್ಮ ಒಳಗೇ ಇದೆ. ಮನೋರೂಪೇ ಕ್ಷುಕೋದಂಡ. ಈ ಮನಸ್ಸಿನಲ್ಲಿ ಸಂಕಲ್ಪ ವಿಕಲ್ಪ ಎರಡೂ ಇದೆ. ಮನಸ್ಸು ರಸದಿಂದ ತುಂಬಿದೆ. ಅದರಲ್ಲಿ ಆಕಾರ, ವಿಕಾರ, ಇಚ್ಛೆ, ಆಸೆ, ವಾಸನೆ ಎಲ್ಲ ಇದೆ. ನಮಗೆ ಈ ಸಂಸಾರದಿಂದ ಆಸಕ್ತಿ ಯಾಕೆ ಹೋಗಲ್ಲ ಅಂದರೆ ಮನಸ್ಸಿದೆ, ಅದು ರಸದಿಂದ ತುಂಬಿದೆ.
ರಸ ಸಿಕ್ಕಿದ್ದಕ್ಕೆ ಅದಕ್ಕೆ ಆನಂದ ಇದೆ. ರಸ ಸಿಕ್ಕಿಲ್ಲ ಅಂದರೆ ನಿರಸ, ನಮ್ಮನ್ನು ನಿರಸ ಮಾಡಿಬಿಡ್ತದೆ, ನಾವು ಡಿಪ್ರೆಷನ್ಗೆ ಹೋಗ್ತೀವಿ. ಈ ತ್ರಿಪುರ ಸುಂದರ ವಿದ್ಯೆ ಏನಿದೆ ಅದು ಸುಂದರತೆಯ ವಿದ್ಯೆ. ಇದು ಜೀವನವನ್ನು ಸುಂದರ ಮಾಡ್ತದೆ. ಅದಕ್ಕೆ ಇದನ್ನು ಶ್ರೀವಿದ್ಯೆ ಅಂತಾರೆ. ಮನೋರೂಪೇಕ್ಷುಕೋದಂಡ, ಮನಸ್ಸು ಅದು ದೇವಿಯ ಧನಸ್ಸು. ದೇವಿಯ ಸಾಧನೆಗೆ ಇಳಿದಾಗ, ನಾವು ಆ ಪರಮ ತತ್ವದ ಒಳಗೆ ಇಳಿದಾಗ ಆವಾಗ ಮನಸ್ಸು ಅಡ್ಡಿ ಬರ್ತದೆ. ಎಲ್ಲಿ ಮನಸ್ಸಿದೆಯೋ ಅಲ್ಲಿ ದೇವಿ ಇಲ್ಲ, ಅಲ್ಲಿ ಶಕ್ತಿ ಇಲ್ಲ. ಮನಸ್ಸು ಮತ್ತು ಬುದ್ಧಿ ಎರಡೂ ಅಂದರೆ ವಿಚಾರನೂ ಇಲ್ಲ, ತರ್ಕನೂ ಇಲ್ಲ ಅಂದಾಗ ಆವಾಗ ಆತ್ಮ ಬರ್ತದೆ. ಅದೇ ದೇವಿ. ಆ ಆತ್ಮನೇ ಶಿವ, ಆ ಆತ್ಮನೇ ಬೋಧ. ಈ ಬುದ್ಧಿ, ಈ ಮನಸ್ಸು ಯಾವಾಗ ಸರಿತದೆ ಅಂದರೆ, ಎಷ್ಟೋ ಜನ ಹೇಳ್ತಾರೆ ನಾವು ಧ್ಯಾನ ಮಾಡ್ತಾ ಇದ್ದಾಗ ಅಥವಾ ಸಾಧನೆ ಕುಳಿತಾಗ ಮನಸ್ಸಿನಲ್ಲಿ ತುಂಬ ವಿಚಾರ ಬರ್ತದೆ, ಅಲ್ಲಲ್ಲೋ ಕಲ್ಲಲ್ಲೋ ಆಗ್ತದೆ ಅಂತ. ಏನು ಮಾಡೋದು ಅಂತ. ನೀವು ಒಂದು ವೇಳೆ ಲಲಿತಾ ಸಹಸ್ರನಾಮ ಪಠನೆ ಮಾಡ್ತಾ ಇದ್ದೀರಾ, ಸಾಧನೆಗೆ ಇಳಿದಿದ್ದೀರಾ ಅಂದರೆ, ಇದಕ್ಕಿನ್ನೂ ಉತ್ತರ ನಿಮಗಿನ್ನೂ ಸಿಕ್ಕಿಲ್ಲ ಅಂದರೆ ನೀವು ಲಲಿತಾ ಸಹಸ್ರನಾಮ ಮಾಡಿದ್ದೇ ವೇಸ್ಟ್ ಅಂತ. ದೇವಿಯ ಧನಸ್ಸು ಅದು ಮನಸ್ಸು. ಮನೋರೂಪೇಕ್ಷುಕೋದಂಡ, ನಿಮ್ಮ ಮನಸ್ಸೇ ಧನಸ್ಸು. ಅದರ ಮೇಲೆ ಸಂಕಲ್ಪ ವಿಕಲ್ಪದ ಬಾಣ ನಡೀತದೆ. ಇಂದ್ರಿಯದಿಂದ, ಮನಸ್ಸಿಂದ, ಬುದ್ಧಿಯಿಂದ ನೀವು ದೇವಿ ಹತ್ರ, ಗುರು ಹತ್ರ ನಿಮ್ಮನ್ನು ನೀವು ಸಮರ್ಪಿಸಿಕೊಂಡಾಗ ಆವಾಗ ನೀವು ಮನಸ್ಸನ್ನು, ನಿಮ್ಮ ಬುದ್ಧಿಯನ್ನು ಎಲ್ಲವನ್ನೂ ಸಮರ್ಪಣೆ ಮಾಡ್ತೀರ, ಸರೆಂಡರ್ ಆಗ್ತೀರ. ಆವಾಗ ಆ ಪರಾಶಕ್ತಿ ನಮ್ಮ ಮನಸ್ಸನ್ನು ಆಯುಧವನ್ನಾಗಿ ಮಾಡ್ಕೋತದೆ. ಮನಸ್ಸನ್ನು ಆಯುಧ ಮಾಡ್ಕೊಳ್ಳೋದಂದರೆ ನಾವು ದೇವಿಗೆ ಸಮರ್ಪಿಸಿಕೊಂಡಿದ್ದೀವಿ ಅಂತ. ಶ್ರೀಕೃಷ್ಣ ಅರ್ಜುನನಿಗೆ ಎಲ್ಲ ಯೋಗಗಳನ್ನು ಹೇಳ್ತಾರೆ. 18 ಅಧ್ಯಾಯ ಇಡೀ ಭಗವದ್ಗೀತೆ ಹೇಳ್ತಾರೆ. ಕೊನೆಗೆ ಹೇಳ್ತಾರೆ ಎಲ್ಲ ಧರ್ಮನ ತ್ಯಾಗ ಮಾಡು ಅಂತ. ಧರ್ಮ ಅಂದರೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಆ ರೀತಿ ಅಲ್ಲ. ಧರ್ಮ ಅಂದರೆ ಏನು ನಿನಗೆ ಜೀವನದಲ್ಲಿ ಅವಶ್ಯಕತೆ ಇದೆಯೋ, ನಿನ್ನ ಆಸೆ ಆಕಾಂಕ್ಷೆ ತ್ಯಾಗ ಮಾಡುವಂಥ. ಅರ್ಜುನನ ಧರ್ಮ ಏನಾಗಿತ್ತು? ಯುದ್ಧ ಮಾಡೋದು, ಅಸತ್ಯದ ವಿರುದ್ಧ ಯುದ್ಧ ಮಾಡೋದು. ನನಗೆ ಶರಣಾಗು, ನಾನೇನು ಹೇಳ್ತೀನೋ ಅದನ್ನು ಮಾಡು, ಅದೇ ನಿನ್ನ ಧರ್ಮ. ಇಲ್ಲಿ ದೇವಿ ಹೇಳೋದು ಮನೋರೂಪೇಕ್ಷುಕೋದಂಡ. ನಿನ್ನ ಮನಸ್ಸಲ್ಲಿ ಏನೇನು ಆಸೆ ಆಕಾಂಕ್ಷೆ ಏನೇನು ಇಟ್ಕೊಂಡು ಕೂತಿದೆಯೋ ಅದೆಲ್ಲವನ್ನು ಸಮರ್ಪಣೆ ಮಾಡು. ಪಂಚತನ್ಮಾತ್ರ ಸಹಾಯಕ, ಸಮರ್ಪಣೆಯ ಭಾವ ತೋರಿಸ್ತದೆ. ಈ 5 ಸೂಕ್ಷ್ಮ ಬಾಣಗಳು, ಈ 5 ದೇವಿಯ ಸೂಕ್ಷ್ಮ ಬಾಣಗಳು ಯಾವುದು? ಶಬ್ದ, ಸ್ಪರ್ಶ, ರೂಪ, ರಸ ಮತ್ತು ಗಂಧ. ನೀವೇನು ಮಾತಾಡ್ತಿರೋ ಅದು ಆರಾಧನೆ ಆಗುತ್ತೆ. ನೀವೇನು ಸ್ಪರ್ಶ ಮಾಡ್ತಿರೋ ಅದು ಚೈತನ್ಯಮಯ ಆಗುತ್ತೆ. ನೀವು ಯಾವುದೇ ರೂಪ ನೋಡಿದ್ರೆ ಅಲ್ಲಿ ನಿಮಗೆ ಭಗವತಿಯ ದರ್ಶನ ಆಗುತ್ತೆ. ನೀವು ಯಾವುದೇ ರಸ ಪ್ರಾಪ್ತಿ ಮಾಡಿದ್ರೂ ಅಲ್ಲೂ ಭಗವತಿಯ ದರ್ಶನ ಆಗುತ್ತೆ. ಸಿಕ್ಕಿದ್ದೆಲ್ಲದಕ್ಕೂ ನೀವು ತೃಪ್ತಿಯ ಆನಂದದ ಭಾವದಿಂದ ಇದ್ದು ಆ ಒಂದು ಗಂಧದಲ್ಲಿ ನೀವು ಮುಳುಗಿರ್ತೀರ. ಪಂಚತನ್ಮಾತ್ರ ಸಹಾಯಕ. ಈ 5 ಬಾಣಗಳು ಈಗ ತಪ್ಪಾದ ದಾರಿಯಲ್ಲಿ ಹೋಗ್ತಾ ಇದೆ. ಶಬ್ದದಿಂದ ಒಳ್ಳೆಯದು ಆಗುತ್ತೆ, ಕೆಟ್ಟದ್ದು ಆಗುತ್ತೆ. ಮಾತು, ಒಂದು ಒಳ್ಳೆಯ ಕೆಲಸನೂ ಆಗುತ್ತೆ, ಒಂದು ಕೆಲಸ ಹಾಳು ಆಗುತ್ತೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧ ಈ 5 ಕರ್ಮೇಂದ್ರಿಯ, 5 ಗುಣಗಳೇ ದೇವಿಯ 5 ಬಾಣ. ನಿಮ್ಮ ಅಂತರ್ಯಾಗದಲ್ಲಿ, ಸಮಾಧಿ ಸ್ಥಿತಿಯಲ್ಲಿ ಈ ಗುಣಗಳನ್ನು ಭಗವತಿಮಯ ಮಾಡಿದರೆ ಆವಾಗ ದೇವಿ ತನ್ನ ಇಚ್ಛೆಯ ಬಾಣನ ಬಿಡ್ತಾಳೆ. ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಹಾಯಕ. ಇದರಲ್ಲಿ ಸ್ಥೂಲ ಮತ್ತು ಸೂಕ್ಷ್ಮ 2 ಬಾಣ ಇದೆ. ದೇವಿಯಲ್ಲಿ ನೀವು ಸಮರ್ಪಣೆ ಮಾಡಿದಾಗ ನಿಮ್ಮಲ್ಲೊಂದು ದಿವ್ಯತೆ, ತೇಜಸ್ಸು, ಆಕರ್ಷಣೆ ಪ್ರಾಪ್ತಿಯಾಗ್ತದೆ. ಇದೇ ಸೂಕ್ಷ್ಮ, ಸ್ಥೂಲ, ಕಾರಣ, ಮಹಾಕಾರಣ, ವಿರಾಟ್ ಅವಸ್ಥೆ. ಅಂದರೆ ನಾವು ಸಾಧನೆಯ ಅವಸ್ಥೆಗೆ ಇಳಿದಾಗ ಇವೆಲ್ಲ ನಮ್ಮ ಒಳಗಡೆ ಪ್ರಕಟ ಆಗ್ತದೆ. ದೇವಿಯ ಕೃಪೆ ಆಯಿತು ಅಂದರೆ ನಿಮ್ಮ 3 ತ್ರಿಪುರ, ಜಾಗ್ರತ್, ಅರ್ಧ ಜಾಗ್ರತ್, ಸ್ವಪ್ನ 3 ಕಡೆ ನೀವು ಸ್ಥಿರ ಆಗಿರ್ತೀರ, ಶಾಂತರಾಗಿರ್ತೀರ. ಇವೆಲ್ಲ ಯಾವಾಗಾಗುತ್ತೆ? ಮನೋರೂಪೇಕ್ಷುಕೋದಂಡ, ನಿಮ್ಮ ಮನಸ್ಸೆಂಬ ಧನಸ್ಸನ್ನು ದೇವಿಗೆ ಸಮರ್ಪಿಸಿಕೊಂಡಾಗ. ಪಂಚತನ್ಮಾತ್ರ ಸಹಾಯಕ, ಅದರ ತೀರ ಏನಿದೆ ಗುಣಗಳನ್ನು ದೇವಿಗೆ ಸಮರ್ಪಿಸಿಕೊಂಡಾಗ. ಇದರಿಂದ ಏನಾಗ್ತದೆ? ನಿಜ ಋಣ ಪ್ರಭಾಪುರ ಮಚ್ಚದ್ ಬ್ರಹ್ಮಾಂಡ ಮಂಡಲ. ನೀವು ಆಸಕ್ತಿ ರಹಿತರಾಗಿ ಶಾಂತ ಗಂಭೀರ ಆಗಿದ್ದಾಗ, ಆನಂದಮಯ ಅವಸ್ಥೆಗೆ ಹೋದಾಗ
ಇಡೀ ಬ್ರಹ್ಮಾಂಡ ಪ್ರಭೆಯಿಂದ ಆವೃತ್ತ ಆಗಿರೋದನ್ನು ಅನುಭವಿಸ್ತೀರ. ಇವೆಲ್ಲ ಯಾವಾಗ ಸಾಧ್ಯ ಆಗ್ತದಂದರೆ ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಹಾಯಕ. ಮನಸ್ಸು ಇಂದ್ರಿಯಗಳನ್ನು ದೇವಿಗೆ ಸಮರ್ಪಿಸಿಕೊಂಡಾಗ ನಿಜಾರೋಹಣ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ, ಇಡೀ ಬ್ರಹ್ಮಾಂಡ ದೇವಿಮಯವಾಗಿ ಕಾಣ್ತದೆ. ನಿಮ್ಮ ಶರೀರನೇ ಬ್ರಹ್ಮಾಂಡ, ಇಡೀ ಬ್ರಹ್ಮಾಂಡ ಪ್ರಭೆಯಿಂದ ಕೂಡ್ತದೆ. ಆನಂದದಲ್ಲಿ ಮಗ್ನರಾಗಿರ್ತೀರ. ದೇವಿಯ ಅವಸ್ಥೆ ಏನಿದೆ ಅದು ನಿಮ್ಮಲ್ಲಿ ಬಂದಾಗ ನೀವು ಬೇರೆದೇ ಲೋಕದಲ್ಲಿ ತೇಲಾಡ್ತೀರ. ನೀವು ಮೌನದ ಆನಂದದ ಗಾಢ ಶಾಂತಿಯ ಅವಸ್ಥೆಯಲ್ಲಿ ತಲುಪ್ತೀರ. ಆ ಶಾಂತಿಯಿಂದ, ಆ ಮೌನದಿಂದ ನಿಮಗೆ ಹೊರಗಡೆ ಬರಲಿಕ್ಕೂ ಮನಸ್ಸಾಗಲ್ಲ. ಮಜ್ಜದ್ ಬ್ರಹ್ಮಾಂಡ ಮಂಡಲ. ಪ್ರಕೃತಿಯಲ್ಲೂ ಒಂದು ಅವಸ್ಥೆ ಆಗ್ತದೆ. ಸೂರ್ಯೋದಯದ ಸಮಯ ಹತ್ತಿರ ಬಂದಾಗ ನೀವು ಮುಂಚೆ ಹೋಗ್ಬಿಟ್ಟು ಆಕಾಶ ನೋಡಿ. ಸೂರ್ಯ ಉದಯ ಆಗುವ ಮುಂಚೆ ಆಕಾಶ ಕೆಂಪಾಗ್ತದೆ. ನಂತರ ದಿವ್ಯ ಭಾನು ಪ್ರಕಟ ಆಗ್ತಾನೆ. ನಂತರ ದಿವ್ಯ ಭಾನು ಸೂರ್ಯ ನಿಧಾನ ಪ್ರಕಟ ಆಗ್ತಾನೆ. ನಮ್ಮೊಳಗೂ ಒಂದು ಆಧ್ಯಾತ್ಮಿಕ ಪ್ರೊಸೆಸ್ ಇದೆ. ನಾವು ದೇವಿಯ ಸಂಪರ್ಕಕ್ಕೆ ಬರಲು ಆರಂಭ ಆದಾಗ ನಮ್ಮ ದೇಹದ ರೋಮದಲ್ಲೂ ನಮ್ಮ ಊರ್ಜೆಯಲ್ಲಿ ಒಂದು ವಿಶಿಷ್ಟ ಪ್ರವಾಹ ಶುರು ಆಗ್ತದೆ. ನಾವು ಶ್ರೀವಿದ್ಯೆಯಲ್ಲಿ ತರ್ಪಣ, ಹವನ, ಹೋಮ ಎಲ್ಲ ಮಾಡ್ತಾಯಿದ್ದು, ಆದರೆ ನಮ್ಮಲ್ಲಿ ಆ ದಿವ್ಯ ಭಾವನೆ ಅದೇ ನಮ್ಗೆ ಗೊತ್ತಿಲ್ಲ ಅಂದರೆ, ಸಮರ್ಪಣೆ ನಮ್ಗೆ ಗೊತ್ತಿಲ್ಲ ಅಂದರೆ, ದೇವಿ ತನ್ನ ಅವಸ್ಥೆನ ಹೇಗೆ ತೋರಿಸಬಲ್ಲಳು? ದೇವಿ ಹೇಗೆ ಪ್ರಕಟ ಆಗ್ತಾಳೆ? ಸಮರ್ಪಣೆ ಮಾಡಿದಾಗ ನಾವೊಂದು ಶಾಂತ ಆಗ್ತೀವಿ. ನಮ್ಮೊಳಗೆ ಆನಂದ ಮೂಡ್ತದೆ. ಆ ಶಾಂತ ಆನಂದದ ಅವಸ್ಥೆಯಲ್ಲೇ ಒಳಗಿನ ಸೂರ್ಯ ಪ್ರಕಟ ಆಗ್ತಾನೆ. ನಮ್ಮೊಳಗೆ ಜ್ಞಾನ ಮೂಡ್ತದೆ. ಮನೋರೂಪೇಕ್ಷುಕೋದಂಡ ಪಂಚತನ್ಮಾತ್ರ ಸಹಾಯಕ ನಿಜಾರೂಢ ಪ್ರಭಾಪೂರ ಮಜ್ಜದ್ ಬ್ರಹ್ಮಾಂಡ ಮಂಡಲ.